ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ತುಂಬ ವಿಶೇಷವಾಗಿದ್ದು, ಯಾಕಂತಂದರೆ ಇವತ್ತು ಗುರುಪೂರ್ಣಿಮೆ ಆದ ನಮ್ಮ ಎಲ್ಲ ಆಫ್ಲೈನ್ ಸ್ಟೂಡೆಂಟ್ಸು ಸೇರಿ ಇವತ್ತು ಗುರುಪೂರ್ಣಿಮೆ ಆಚರಿಸಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು. ನನಗೆ ಹೇಳಿದ್ದಿಲ್ಲ ಅವರು, ನನಗೆ ಹೇಳಾರ್ದೇ ಎಲ್ಲ ಅರೇಂಜ್ಮೆಂಟು ತಾವೇ ತೊಗೊಂಡು ಬಂದು ರೆಡಿಯಾಗಿ ಆಮೇಲೆ ನಾನು ಅಂದ್ಕೊಂಡೆ ಮನಸ್ಸೊಳಗೆ ಯಾಕೋ ಇವತ್ತು ರೆಡಿಯಾಗಿ ಬಂದಾರಲ್ಲ ಅಂತ. ಅಂದರೆ ಜಾಸ್ತಿ ದಿನ ರೆಡಿಯಾಗಿ ಬರೋಕ್ಕಿಂತ ಜಾಸ್ತಿ ರೆಡಿಯಾಗಿ ಬಂದಿದ್ದರು. ಏನು ಇವತ್ತು ವಿಶೇಷ ಅಂದ್ಕೊಂಡು ಸುಮ್ಮನಾಗಿದ್ದೆ ನಾನು. ಬಟ್ ಎಲ್ಲರೂ ಸೇರಿ ಆಮೇಲೆ ಸರ್ಪ್ರೈಸ್ ಕೊಟ್ರಲ್ಲ, ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಮ್ಯಾಮ್ ಇವತ್ತು ಗುರುಪೂರ್ಣಿಮೆ ಆದ, ನೀವು ಗುರುಪೂರ್ಣಿಮೆ ಆಚರಿಸ್ತೀವಿ ರೀ ನಾವು, ಯಾಕಂದ್ರೆ ನಮಗೆ ನೀವು ಗುರುಗಳು ಅಂತ ಹೇಳಿ ಎಲ್ಲ ಸ್ಟೂಡೆಂಟ್ಸು ಇವತ್ತು ನಮ್ಗೆ ತುಂಬ ಒಂದು ಏನು ಹೇಳ್ಬೇಕಂದ್ರೆ ಲೈಫ್ ಒಳಗೆ ಮರಿಲಾರ್ದಂಥ ಮೊಮೆಂಟ್ ಅಂತಲೇ ಹೇಳ್ಬೋದು. ಆಮೇಲೆ ಶಾಲ್ ಹೊದಿಸಿದ್ರು, ಆಮೇಲೆ ಹೂವಿನ ಹಾರ ಹಾಕಿದರು. ತುಂಬ ಖುಷಿಯಿಂದ ಎಲ್ಲ ಸ್ಟೂಡೆಂಟ್ಸು ಆಚರಿಸಿದರು. ನನಗಂತೂ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ನಮ್ಮ ಕ್ಲಾಸಿಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಬಂದು ಕಲೀಲಾಕತ್ತಾರಲ್ಲ, ಒಳ್ಳೆಯ ಮನಸ್ಸಿನಿಂದ ಕಲಿತಾರಲ್ಲ, ಗುರುಗಳು ಅನ್ನುವಂಥ ಒಂದು ದೊಡ್ಡ ಸ್ಥಾನದೊಳಗೆ ನಮಗೆ ನೋಡಿಕೊಂಡು ಕಲೀಲಾಕತ್ತಾರಲ್ಲ. ನಮ್ಮ ಸ್ಟೂಡೆಂಟ್ಸ್ ಏನದಾರಲ್ಲ ಎಲ್ಲರೂ ಕೂಡ ಡಿಗ್ರಿ ಮುಗಿಸಿದವರು, ಆಮೇಲೆ BEd ಅದೆಲ್ಲ ಮುಗಿಸಿದವರು, ಅವರೆಲ್ಲ ಈಗೊಂದು ಸೈಡ್ ಕೋರ್ಸ್ ಆಗಿ ಕಲೀಲಾಕತ್ತಾರ. ಅವ್ರಿಗೆ ಒಂದು ಸ್ವಲ್ಪನೂ ಈಗೋ ಇಲ್ಲ. ಎಷ್ಟೋ ಶ್ರೀಮಂತರದಾರ, ಆಮೇಲೆ ಏಜ್ ನನಗಿನ್ನ ದೊಡ್ಡವರು ಅದಾರ, ಸಣ್ಣವರು ಅದಾರ. ಎಲ್ರಿಗೂ ಕೂಡ ಒಂದು ಚೂರು ಈಗೋ ಅನ್ನೋದು ಇಲ್ಲ. ತುಂಬ ಒಳ್ಳೆಯವರು ಅದಾರ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ. ಒಂದು ಸ್ವಲ್ಪ ಜನ ಇದ್ದರು, ಅವ್ರ ಬಗ್ಗೆ ಏನು ಮಾತಾಡುವಂಗಿಲ್ಲ ಈ ವಿಡಿಯೋದೊಳಗೆ. ಗುರುದ್ರೋಹಿಗಳಿಗೆ ಎಂದೂ ಒಳ್ಳೇದಾಗಂಗಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಈಗಿದ್ದವ್ರು ಮಾತ್ರ ಪ್ರೆಸೆಂಟ್ ತುಂಬ ಒಳ್ಳೆಯವರು ಅದಾರ. ಗುರು ಸ್ಥಾನದೊಳಗೆ ಇಟ್ಟು ನಮಗೆ ನೋಡ್ತಾರೆ ಅಂದ್ರೆ ನಾವು ಕೂಡ ಪೂರ್ವಕವಾಗಿ ಅವ್ರಿಗೆಲ್ಲರೂ ಆಶೀರ್ವದಿಸ್ತೀವಿ. ಯಾಕಂದ್ರೆ ನಮ್ಮ ಕ್ಲಾಸಿಗೆ ಬಂದು ಕಲಿಯಾಕತ್ತಾರಂದ್ರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂಥೇಳಿ ಮನಸ್ಪೂರ್ವಕವಾಗಿ ನಾವು ಅವರಿಗೆ ಆಶೀರ್ವಾದ ಮಾಡ್ತೀವಿ. ಇನ್ನು ಕೆಲವೊಬ್ರು ಗುರುದ್ರೋಹ ಮಾಡಿರ್ತಾರಲ್ಲ, ಮಾಡಿ ಹೋಗಿರ್ತಾರಲ್ಲ, ಅಂಥವ್ರಿಗೆ ಎಂದೂ ಕೂಡ ದೇವರು ಒಳ್ಳೇದು ಮಾಡೋಂಗಿಲ್ಲ. ಎಲ್ಲರೂ ಸೇರಿ ಸ್ವೀಟ್ ತೊಗೊಂಬಂದರು, ಉಡಿ ತುಂಬಿದ್ರು, ಆಮೇಲೆ ಗಿಫ್ಟ್ ಆಗಿ ದೊಡ್ಡದನ್ನೇ ಅಂದ್ರೆ ಅಪ್ಪಾಜಿಯವರನ್ನೇ ಕೊಟ್ಟರು. ನೀವೆಲ್ಲ ಸರ್ಪ್ರೈಸ್ ಒಳಗ ಇಷ್ಟೊಂದೆಲ್ಲ ನನಗೆ ಸರ್ಪ್ರೈಸ್ ಕೊಟ್ಟು ಗುರು ಅನ್ನೋ ಪದಕ್ಕೆ ತುಂಬಾನೇ ಅರ್ಥ ತುಂಬಿದಿರಿ. ಎಲ್ಲರ ಜೀವನದಲ್ಲಿಯೂ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ರು ಗುರು ಇರಬೇಕು. ಇದನ್ನ ನಮ್ಮ ಸ್ಟೂಡೆಂಟ್ಸ್ ಕ್ಲಾಸಿಗೆ ಬರುವಂತವ್ರು ಎಲ್ಲರೂ ಸಾಬೀತುಪಡಿಸ್ತಾರೆ. ಯಾಕಂದ್ರೆ ನಾವು ಹೇಳ್ಕೊಡುವಂತ ಅದೆಲ್ಲ ಅಷ್ಟು ನೀಟಾಗಿ ಕಲ್ತು ಆಮೇಲೆ ಗುರು ಪೂರ್ಣಿಮೆ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ ಇವರೆಷ್ಟೆಲ್ಲ ಸರ್ಪ್ರೈಸ್ ಕೊಡ್ತಾರಂತ. ನನಗೆ ಜೀವನದಲ್ಲಿ ಇದು ಮರಿಲಾರ್ದಂತ ಮೂಮೆಂಟ್ ಆಗಿದೆ. ನಾನು ಇವತ್ತು ತುಂಬಾನೇ ಖುಷಿಯಾಗಿದ್ದೀನಿ. ಯಾಕಂದ್ರೆ ನಾನು ಒಂದು ಟೈಲರಿಂಗ್ ಗುರು ಆಗಿರೋದ್ರಿಂದ ಇದು ನನಗೆ ತುಂಬಾನೇ ಮನುಷ್ಯನಿಗೆ ಖುಷಿ ಕೊಟ್ಟದ. ಹಿಂಗೆ ನಮ್ಮ ಕ್ಲಾಸ್ ಮುಂದುವರಿಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಗೂ ಆಶೀರ್ವಾದ ತುಂಬಾನೇ ಇಂಪಾರ್ಟೆಂಟ್ ಆಗ್ತದ. ದೇವ್ರದ್ದು ನಿಮ್ದು ಆಶೀರ್ವಾದ ನಮ್ಮ ಮ್ಯಾಲ ಇರ್ಲಿ ಅಂತ ಹೇಳಿ ನಮ್ಮ ಕ್ಲಾಸಿಗೆ ಬರುವಂತ ಹೆಣ್ಮಕ್ಳಿಗೆ ಏನ್ ಹೇಳೋದಂತಂದ್ರೆ, ನಾವು ನಮ್ಮ ಕ್ಲಾಸ್ ಒಳಗೆ ಬರೀ ಕಲಿಯುವುದಷ್ಟೇ ಅಲ್ಲ, ಕಾಮಿಡಿನೂ ಇರ್ತದ, ಆಮೇಲೆ ಮೋಟಿವೇಶನಲ್ ಇರ್ತದ, ಸಿಟ್ ಇರ್ತದ, ಪ್ರತಿಯೊಂದು ನಮ್ಮ ಕ್ಲಾಸ್ ಒಳಗೆ ಇರ್ತದ. ಇಲ್ಲಿ ಬರೀ ಜಸ್ಟ್ ಯಾರ್ಯಾರಗತ್ತೆ ಬಂದು ಕಲ್ತು ಹೋಗುವಂತ ಕ್ಲಾಸ್ ನಮ್ದಲ್ಲ, ಪ್ರತಿಯೊಂದು ಇಲ್ಲಿ ಇನ್ಕ್ಲೂಡ್ ಆಗಿರ್ತೈತಿ. ಅತ್ತಂಗಿರಂಗ ಒಂದು ಶಿಕ್ಷಕ ಗುರುವಿನಂಗ ಪ್ರತಿಯೊಂದನ್ನು ನಮ್ಮ ಕ್ಲಾಸ್ ಒಳಗೆ ನಾವು ನೀಟಾಗಿ ಎಲ್ಲಾನು ಹೊಂದಿಕೊಂಡು ಕ್ಲಾಸ್ ಅನ್ನ ನಡೆಸ್ತಾ ಇದೀವಿ. ಹಿಂಗೆ ನಾವು ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲ ಇಲ್ಲಿ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಮಗೆ ಗಿಫ್ಟ್ ಆಗಿ ತುಂಬಾನೇ ಬೆಲೆ ಕಟ್ಟಕ್ ಆಗ್ಲದಂತ ಒಂದು ದೇವರನ್ನ ನಮ್ಮ ಸ್ಟೂಡೆಂಟ್ ಇವತ್ತು ಕೊಟ್ಟಿದಾರ. ಯಾರಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಅದ, ನಮ್ಮ ಸಿದ್ದೇಶ್ವರ ಅಪ್ಪ ಅವ್ರು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಗಿದೆ. ಇದು ನಾನು ಯಾವತ್ತೂ ಮರೆಯಂಗಿಲ್ಲ. ಮತ್ತು ನಮ್ಮ ಸ್ಟೂಡೆಂಟ್ಸ್ಗೂ ಹೇಳೋದು ಏನಂತಂದ್ರೆ, ನಮ್ಮ ಕ್ಲಾಸಿಗೆ ಬಂದು ಕಲ್ತು ಅವ್ರ ಕಾಲ ಮೇಲೆ ಅವ್ರು ನಿಂದಿರ್ಲಿ ಅಂತ ಹೇಳಿ ನಂದೊಂದು ಆಸೆ ಅದ. ಯಾಕಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಬೇಕು. ನಾವ್ ಎಷ್ಟೇ ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರ ಇರ್ಲಿ, ಆದ್ರೂ ಯಾರಿಗೂ ತಾ ಅನ್ನುವಂಗ ನಾವು ಆಗ್ಬಾರ್ದು, ಇನ್ನೊಬ್ರಿಗೆ ಕೊಡುವಂಗೆ ನಾವು ಆಗ್ಬೇಕು. ಅದಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಸ್ಗಳು ನಾನು ಹೇಳ್ತಾ ಇರೋದೇನಂದ್ರೆ, ಕಲೀರಿ, ನೀಟಾಗಿ ಬಂದು ಕಸ್ಟಮರ್ ಬ್ಲೌಸ್ ತಗೋ. ನಾನು ಬೈದಿರ್ತೀನಿ, ಅವ್ರು ಕಸ್ಟಮರ್ ಬ್ಲೌಸ್ ತರಲಿ, ಯಾಕೆ ನೀವು ಯಾಕೆ ಹೊಲಿಯಂಗಿಲ್ಲ ಹಾಂಗಿಂಗ್ ಅಂತ ನಾನು ಬೈತಿರ್ತೀನಿ. ಅದ್ರ ತಕ್ಕ ಅವ್ರಿಗೆ ನಡ್ಕೊಳಕತ್ತಾರ, ತುಂಬಾ ಚೆನ್ನಾಗಿ ಹೊಲಿಲಾಕತ್ತಾರ. ಎಲ್ಲರೂ ವಿಡಿಯೋಸ್ ಒಳಗೂ ನಾನು ಅಪ್ಲೋಡ್ ಮಾಡಾಕತ್ತೀನಿ ಯಾವ ರೀತಿ ಹೊಲಿಯಾಕತ್ತಾರ ಅಂತ ಹೇಳಿ. ಇವತ್ತು ಬೆಸ್ಟ್ ಡೇ ಅಂತ ಹೇಳ್ಬೋದು. ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೀವೇನು ಹೇಳ್ತಾರೆ? ಓಕೆ, ಧನ್ಯವಾದಗಳು. ಅಂತ ಸೇಮ್ ಅದ, ಅಂಬಿಕಾ ಟೀಚರ್ ಅಂಬಿಕಾ, ಸ್ಟೂಡೆಂಟ್ ಅಂಬಿಕಾ. ಇವ್ರು ಏನ್ ಹೇಳ್ತಾರೆ ಒಂದ್ ಸ್ವಲ್ಪ ಇವ್ರ ಬಗ್ಗೆ, ಇವ್ರು ಸ್ಪೀಚ್ ಕೇಳ್ರಿ, ಇವ್ರೇನ್ ಹೇಳ್ತಾರೆ. ತುಂಬಾ ಮೋಟಿವೇಶನಲ್ ಆಗಿದಾರ. ನಮ್ ಕ್ಲಾಸ್ ಒಳಗೆ ಕಾಮಿಡಿ ಮಾಡೋದು ಜಾಸ್ತಿ ಇವ್ರೆ. ಹೇಳ್ರಿ ನಿಮ್ ಬಗ್ಗೆ, ನಮ್ ಕ್ಲಾಸ್ ಬಗ್ಗೆ ನಿಮ್ ಒಪಿನಿಯನ್ ಹೇಳಿ. ನಮ್ ಕ್ಲಾಸ್ ನಾವೇ ಹೆಚ್ಚು ಇದು ಮಾಡೋದಯ್ಯ. ನಮ್ ಮನಿ ಬಿಟ್ಟು ಇಲ್ಲಿ ಕ್ಲಾಸಿಗೆ ಕಲಿತೀವಿ, ಕಲಿಯಕ್ ಬರ್ತೀವಿ ಅಂತ ಅನ್ನಕ್ಕಿಂತ ನಮ್ ಮನಿನೇ ಅದ, ನಮ್ದು ಸ್ವಂತ ಅನ್ನಂಗೆ ಕ್ಲಾಸ್ ನಡೀತದ. ಎಲ್ಲರೂ ಒಬ್ರಿಗೊಬ್ರು ಅಕ್ಕಂಗಿರು, ಮೇಡಮ್ ಅವರು ಹಂಗೆ ಇರ್ತಾರ, ಅಕ್ಕಂಗಿರಂಗೆ. ಮೇಡಮ್ ಸ್ಟೂಡೆಂಟ್ ಅಂಬಾದ್ ಇಲ್ಲಿ ಭೇದ ಭಾವ ಅಂಬಾದ್ ಫ್ರೆಂಡ್ ಸರ್ಕಲ್ ಹೆಂಗಿರ್ತೀವಿ ಹಂಗೆ ಇರ್ತೀವಿ. ನಮ್ದು ಏನೋ ಇದ್ರು ಅವ್ರ ಇದ್ರ ಅವ್ರದ್ದು ಏನೇ ಇದ್ರು ನಮಗ್ ಹಂಚ್ಕೋತಾರ.
ಎಲ್ಲ ಹಿಂಗಾಗಿ ನಡ್ಕೋತೀವಿ ಕ್ಲಾಸ್ನಾಗ. ಯಾರ್ ಏನ್ ಹಿಂದ್ ಏನ್ ಅಂತಾರೋ ಬಿಡ್ತಾರೋ ಬಟ್ ಗೊತ್ತಿಲ್ಲ. ನಾವ್ ಇಲ್ಲಿ ಡೈಲಿ ನಾ ಬರ್ಲಕತ್ತಿ ಮತ್ತ 3-4 ತಿಂಗಳಾಯ್ತು ಇಲ್ಲಿ ಬಂದಿದ್ದ. ನನಗ ಯಾರ್ ಬಂದ್ರು ಬಿಟ್ರು ಅವ್ರದ್ದು ಎಲ್ಲರದು ನನಗೆ ಬೇಕಾಗಿಲ್ಲ. ಬಟ್ ಇಲ್ಲಿ ಈಗ ಏನ್ ಪ್ರೆಸೆಂಟ್ ಹೊಂಟ್ರ ಎಲ್ಲರೂ ಒಂಥರ, ಎಲ್ಲರೂ ಮೊದ್ಲು ಹಂಗೆ ಇದ್ವಿ, ಈಗನು ಹಂಗೆ ಅದೀವಿ. ಬಟ್ ಹಿಂದಕಿನವ್ರು ಏನ್ ಮಾಡಿದ್ರು ಹೆಚ್ಚಕಮ್ಮ ಎಲ್ಲಾನು ಹೋಯ್ತು. ಬಟ್ ಅವ್ರ ಮೇಡಮ್ ಅವ್ರು ಹೆಂಗ್ ಅದಾರ ತಿಳ್ಕೊಂಡವ್ರಿಗೆ ಅಷ್ಟೇ ಗೊತ್ತಿರ್ತದೆ. ತಿಳ್ಕೊಲಾರ್ದವ್ರಿಗೆ ಅವ್ರು ಬ್ಯಾಡ್ ಇದು ಮಾಡ್ಕೊಂತ ಅವ್ರು ಹೋಗ್ತಿರ್ತಾರ. ಒಂದ್ ಮನುಷ್ಯ ತಿಳ್ಕೊಬೇಕಂತಂದ್ರ ಅವ್ರು ಇದ್ರೊಳಗ ಇದು ಮಾಡ್ಕೊಂಡಿದ್ದೆ ಗೊತ್ತಾಗಿಲ್ಲ. ನಾವು ಈಗ ಬೆಳಿತಾ ಇದೀವಿ ಅಂತಂದ್ರೆ ಆದ್ರೂ ನೀವು ಯಾರು ಏನೇ ಅಂದ್ರೂ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವೇನಿದ್ದೀರಿ ನಿಮಗ್ ಕುನಾದ ನಮಗ್ ಕುನಾದ ಸಾಕು. ಮಂದಿಗೆ ಇದು ಮಾಡೋದು ಇದು ಬೇಡ. ಬರ್ರಿ ಕಲೀರಿ. ಅವ್ರಂಗ ಬಿಜಾಪುರ್ನಾಗ ಇವ್ರಂಗ ಕಲ್ಸೋರ್ ಆಲ್ಮೋಸ್ಟ್ ನಾ ನೋಡಿದ್ ಮಟ್ಟಿಗೆ ಇಲ್ಲ. ಬರ್ರಿ ನಾವ್ ಹೆಂಗ್ ಕಲೀಲತ್ತೀವಿ, ನೀವು ಬರ್ರಿ, ನೀವು ನೋಡ್ರಿ, ನೀವು ಕಲೀರಿ ಮಾಡ್ರಿ. ನಿಮ್ಗೂ ಇದು ಕಲ್ತಂಗ ಇದೂನು ಆತದ. ಇಲ್ಲಿ ಕಲ್ತಂಗ ಬ್ಯಾರೆ ಬಿಜಾಪುರ್ನಾಗ ಎಲ್ಲೂ ಕಲ್ಸಂಗಿಲ್ಲ. ನಮಗ್ ಮಾತ್ರ ಖಾತ್ರಿ ಇದೆ.